ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈಗೋ ದೇವನೇ, ನಿಮ್ಮ ಪ್ರಿಯಪಟ್ಟ ಮಕ್ಕಳು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಆಲಿಸಲು ಸ್ವಾಮಿ ಕೂಡಿ ಬಂದಿರುವಾಗ ಕರ್ತನೆ ನೀತಾನೆ ಅವರೊಂದಿಗೆ ಮಾತನಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಬರುವಂಥ ಮಾತುಗಳು ನಿಮ್ಮ ಮಾತುಗಳಾಗಿ ಹೊರಟು ಬರೋದು ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಪರಿಶುದ್ಧಾತ್ಮರ ಶಕ್ತಿಯನ್ನು ಪರಿಶುದ್ಧ ಅಭಿಷೇಕನ ವಾಕ್ಯಗಳು ಹೊರಟು ಬರಲಿ ಸ್ವಾಮಿ. ಆತ್ಮನ ಕಣ್ಣುಗಳು ಕಿವಿಗಳು ಕರ್ತನಾದ ಯೇಸುವನ್ನು ತೆರೆಯಲ್ಪಡಲಿ ಸ್ವಾಮಿ. ಕರ್ತನೆ, ಇದು ನಿಮ್ಮ ಪ್ರಿಯಪಟ್ಟ ಮಕ್ಕಳು ಏನು ಮಾತನಾಡಬೇಕು ಸ್ವಾಮಿ, ನಿಮ್ಮ ಮಾತುಗಳೇನಾಗಿದೆ, ನಿಮ್ಮ ಆಲೋಚನೆಗಳೇನಾಗಿದೆ ಸ್ವಾಮಿ, ನಿಮ್ಮ ಸಂದೇಶ ಏನಾಗಿದೆ ನಾವು ಪ್ರಕಟಪಡಿಸ್ರಿ. ಅವರೊಂದಿಗೆ ಮಾತನಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ನಾವು ತಗ್ಗಿಸಲ್ಪಡಬೇಕು, ನೀವು ಹೆಚ್ಚಿಸಲ್ಪಡಬೇಕು. ಮಹಿಮೆ ನಿಮಗೆ ಮಾತ್ರವೇ ಅಪ್ಪ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆ. ಪ್ರೈಸ್ ಲಾರ್ಡ್. ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಂಬಿಕೆ, ಫೇತ್, ನಂಬಿಕೆಯನ್ನು ಕುರಿತು ಧ್ಯಾನ ಮಾಡೋಣ. ಕಳೆದ ದಿನಗಳಿಂದ ನಾನು ಸಹ ಧ್ಯಾನ ಮಾಡ್ತಾ ಇದ್ವಿ. ಈಗಿನ ದಿನಗಳಿಗೆ ಬಹಳ ಮುಖ್ಯವಾದಂಥದ್ದು ಇದು. ಆತ್ಮಿಕ ಜೀವಿತದಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ಅನೇಕರು ನಂಬಿಕೆಯಿಂದ ಬಿದ್ದು ಹೋಗುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯದ ಮುಖಾಂತರವಾಗಿ, ದೇವರ ಆತ್ಮನ ಕೊಡುವಂಥ ಆಲೋಚನೆ ಮುಖಾಂತರವಾಗಿ ನಾವು ದೃಢವಾಗಿ ನಂಬಿಕೆಯುಳ್ಳವರಾಗಿ ಕಡೆಯವರೆಗೂ ನಿಲ್ಲುವಂತೆ ದೇವರು ತಾನೇ ಸಹಾಯ ಮಾಡಲಿ. ನಂಬಿಕೆ ಅಂತ ನೋಡುವಾಗ ನಾವು ಕಾಣದವುಗಳನ್ನು ನಿರೀಕ್ಷಿಸುವಂಥದ್ದಾಗಿದೆ. ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಾವು ಅದನ್ನು ನಿರೀಕ್ಷಿಸಿ ಅದರಲ್ಲಿ ಜೀವಿಸುವಂಥವರಾಗಿದ್ದೇವೆ. ಹಾಲೆಲೂಯ. ಉದಾಹರಣೆಗೆ ನೋಡಬೇಕಾದ್ರೆ ನಾವು ನೋಡ್ತೇವೆ, ರಾತ್ರಿ ಮಲಗ್ತೇವೆ, ಬೆಳಗ್ಗೆ ಎದ್ದೇಳಬೇಕು, ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ನಂಬಿಕೆಯಿಂದಲೇ ಮಲ್ಕೊಳ್ತೇವೆ. ಯಾರು ಎದ್ದೇಳಲ್ಲ ಅಂತ ನಂಬಿಕೆಯಿಂದ ಮಲ್ಕೊಳ್ಳೋದು. ಎಲ್ಲರೂ ಏನು ಮಾಡ್ತಾರೆ, ಎದ್ದೇಳ್ತೀವಿ, ನಾಳೆ ನಾನು ಎದ್ದೇಳ್ತೀನಿ ಅನ್ನೋ ನಂಬಿಕೆಯಲ್ಲೇ ಮಲ್ಕೊಳ್ತಾರೆ. ಅದೇ ಪ್ರಕಾರವಾಗಿ ಟ್ಯಾಬ್ಲೆಟ್ ಇಲ್ಲ ಸಿರಪ್ಗಳನ್ನ ತೆಗೆದುಕೊಳ್ಳುವಾಗ ನಾವು ನೋಡ್ತೇವೆ, ಇದು ನಮಗೆ ವರ್ಕ್ ಆಗುತ್ತೆ, ಇದು ನಮ್ಮನ್ನು ಗುಣಪಡಿಸುತ್ತೆ ಅನ್ನೋ ನಂಬಿಕೆಯಲ್ಲಿ ಅದನ್ನು ನಾವು ತೆಗೆದುಕೊಳ್ಳೋದನ್ನು ನೋಡ್ತೇವೆ ಅಲ್ವಾ. ಅದೇ ಪ್ರಕಾರವಾಗಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಾವು ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಫ್ಲೈಟಲ್ಲಿರ್ಬೋದು, ಆಟೋದಲ್ಲಿರ್ಬೋದು, ಎಲ್ಲಾದರೂ ಸರಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದನ್ನು ನಂಬಿ ನಾವು ಹೋಗ್ತೀವಿ. ಸೊ ಡ್ರೈವರ್ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ, ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಆ ನಂಬಿಕೆಯಲ್ಲೇ ಹೋಗ್ತೇವೆ. ಸೊ ಈ ಪ್ರಕಾರವಾಗಿ ನೋಡ್ಬೇಕಾದ್ರೆ ಪ್ರತಿಯೊಬ್ಬರ ಜೀವಿತದಲ್ಲೂ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಅದೇ ಪ್ರಕಾರವಾಗಿ ಆತ್ಮಿಕ ಜೀವಿತದಲ್ಲೂ ಸಹ ಈ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ ಉಳ್ಳದ್ದು. ಯಾವ ರೀತಿಯಾಗಿ ಈ ಲೋಕದ ಜನಗಳಾಗಿರ್ಬೋದು ಯಾವ ರೀತಿಯಾಗಿ ಜೀವಿಸ ನೋಡಬೇಕಾದ್ರೆ ಅವ್ರು ನಂಬಿಕೆಯಿಂದಲೇ ಜೀವಿಸ್ತಾರೆ ಅಲ್ವಾ. ನಂಬಿಕೆ ನೋಡಬೇಕಾದ್ರೆ ಅದೇ ಹೇಳದ್ನಲ್ಲ, ಬೆಳಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ತೀನಿ, ಟ್ಯಾಬ್ಲೆಟ್ ತಗೊಂಡ್ರೆ ಗುಣ ಆಗುತ್ತೆ. ಈ ರೀತಿಯಾಗಿ ಈ ನಂಬಿಕೆಯಲ್ಲಿ ಜೀವಿಸ್ತಾರೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಇದಕ್ಕಿಂತ ಹೆಚ್ಚಿನದು ನಮಗೆ ಬಹಳ ಅವಶ್ಯಕತೆ ಆಗಿರುವಂಥದ್ದಾಗಿದೆ, ಅವಶ್ಯಕ ಇರುವಂಥದ್ದಾಗಿದೆ. ಅದೇನು ಅಂತ ನೋಡುವಾಗ ನಮಗೆ ಆತ್ಮಿಕವಾದ ನಂಬಿಕೆ, ಸ್ಪಿರಿಚುವಲ್ ಫೇತ್ ಏನಿದೆ, ಇದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ನಾವು ನೋಡಿ ನಡೆಯುವಂಥವರಲ್ಲ, ನಂಬಿ ನಡೆಯುವಂಥವರಾಗಿದ್ದೇವೆ. ಅಂದರೆ ನಾವು ಕಣ್ಣಿಗೆ ಕಾಣುವಂಥ ಸಂಗತಿಗಳನ್ನು ನೋಡಿ ನಾವು ನಡೆಯುವಂಥವರಲ್ಲ. ಹಾಲೆಲೂಯ. ನಾವು ನಂಬಿ, ಬೈ ಫೇತ್, ನಂಬಿಕೆಯಿಂದ ನಾವು ಜೀವಿಸುವಂಥವರಾಗಿದ್ದೇವೆ, ನಂಬಿ ನಾವು ನಡೆಯುವಂಥವರಾಗಿದ್ದೇವೆ. ಬೈಬಲ್ನಲ್ಲಿ ಅನೇಕ ಉದಾಹರಣೆಗಳನ್ನು ನಿಮಗೆ ಹೇಳ್ಬೋದು. ನಾವು ಅಬ್ರಹಾಮರನ್ನು ತೆಗೆದುಕೊಳ್ಳುವಾಗ ಅಬ್ರಹಾಮರು ನಂಬಿಕೆಯಿಂದಲೇ ದೇವರು ಹೇಳಿದಂಥ ಮಾತನ್ನ ನೋಡಿ ನಂಬಿದ್ದಲ್ಲ, ಅವ್ರು ಹೇಳಿದ್ರು, ಇವರು ನಂಬಿ ಅದನ್ನ ಸ್ವೀಕಾರ ಮಾಡಿಕೊಂಡ್ರು, ಅದರ ಪ್ರಕಾರ ಜೀವಿಸಿದ್ರು. 25ನೇ ವಯಸ್ಸಿನಲ್ಲಿ ವಾಗ್ದಾನ ಮಾಡುವಾಗ 100ನೇ ವಯಸ್ಸಿನಲ್ಲಿ ಖಂಡಿತವಾಗಿ ದೇವರು ನನಗೆ ಮಗುವನ್ನ ಕೊಡ್ತಾರೆ. ಆ ವಾಗ್ದಾನ ಫಲಕ್ಕೋಸ್ಕರ ಅವ್ರು ಕಾಯ್ದುಕೊಂಡ್ರು ನೋಡ್ತೇವೆ. ಈ ರೀತಿ ಕಾಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಂಬಿಕೆ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ನಂಬಿಕೆಯಿಂದ ಜೀವಿಸ್ತಾ ಇದ್ದೀರಾ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಅನೇಕರು ನಂಬಿಕೆ ಅಂತ ಹೇಳ್ಬೇಕಾದ್ರೆ ಬರೀ ನೋಡುವಂತ ಕಾರ್ಯಗಳನ್ನ ನೋಡಿ ಅದರ ಮೇಲೆ ನಂಬಿಕೆ ಇಡ್ತಾರೆ ಹೊರತು ಕಾಣದೇ ಇರುವಂತದನ್ನ ನೋಡಿ ನಂಬೋದಿಲ್ಲ. ಇದು ಬಹಳ ಹಾಲೆಲೂಯ ದುರದೃಷ್ಟಕರವಾದ ಸಂಗತಿ ಆಗಿರುವಂತದ್ದಾಗಿದೆ. ಎಸ್ಪೆಷಲಿ ನವ್ ಡೇಸ್, ಈಗಿನ ಕಾಲಘಟ್ಟಗಳನ್ನು ನೋಡುವಾಗ ಇದು ಬಹಳವಾಗಿ ಏನಾಗಿದೆ ಅಂತ ಹೇಳಿದ್ರೆ ಅನೇಕರನ್ನ ಅಂದ್ರೆ ವಂಚನೆಗೆ, ಮೋಸಕ್ಕೆ ಒಳಗಾಗುವಂತ ಮಾಡುವಂತದ್ದಾಗಿದೆ. ಯಾಕಂತ ಹೇಳಿದ್ರೆ ಕಣ್ಣಿಗೆ ನೋಡ್ತಾರೆ, ಓ ಅದ್ಭುತ ಆಯ್ತು, ತಮ್ಮ ನಂಬಿಕೆಯನ್ನ ನೋಡುವಂತ ಸಂಗತಿಗಳ ಮೇಲೆ ಇಟ್ಕೊಂಡಿದ್ದಾರೆ ಹೊರತು ಕಾಣದೇ ಇರುವಂತ ಸಂಗತಿಗಳ ಮೇಲೆ ಅವ್ರು ಇಟ್ಕೊಂಡಿಲ್ಲ. ನಾವು ಯಾವ ರೀತಿಯಾಗಿ ಬರ್ತೀವಿ, ದೇವರ ಬಳಿಗೆ ಬರುವಾಗ ದೇವ್ರು ಕಾಣಿಸ್ತಾ ಇದ್ದಾನೆ, ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅಂತ ಬರ್ತೀವ? ಇಲ್ಲ. ನಿಜವಾಗಿ ನನಗೆ ದೇವ್ರು ಇದ್ದಾನೆ, ದೇವ್ರು ಕಾರ್ಯವನ್ನ ಮಾಡ್ತಾರೆ, ಆ ನಂಬಿಕೆಯಿಂದ ಎಷ್ಟು ಜನ ಹೋಗ್ತೀರಾ? ಹಾಲೆಲೂಯ. ಯಾಕಂತ ಹೇಳಿದ್ರೆ ನಾವು ನಂಬಿ ನಡೆಯುವಂಥವ್ರು. ಅದಕ್ಕೆ ಹೇಳಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಈಗಿನ ಕಾಲಘಟ್ಟಗಳಲ್ಲಿ ನಾನು ನಿಮ್ಗೆ ಅದಕ್ಕೆ ಎಚ್ಚರಿಸಿದ, ಅನೇಕರು ನಂಬಿಕೆಯಿಂದ ಬಿದ್ದು ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ನಂಬಿಕೆ ಇಲ್ಲದೆ ಇರುವಂಥದ್ದು. ತಾವು ಏನು ನಂಬಿದರೋ ಅದರ ಬಗ್ಗೆ ದೃಢವಾಗಿ
ಅದನ್ನ ಕಡೆಯವರೆಗೆ ಇಲ್ಲ ದೃಢವಾಗಿದ್ದಲ್ಲಿ ನಿಲ್ಲದೆ ಇರೋದೇ ಅವರ ಜಾರುವಿಕೆಗೆ ಬೀಳುವಿಕೆ ಕಾರಣವಾಗಿರುವಂತದ್ದಾಗಿದೆ. ಅನೇಕರನ್ನ ನೋಡ್ಬೇಕಾದ್ರೆ 5 ವರ್ಷ 1 ವರ್ಷ 2 ವರ್ಷ 3 ವರ್ಷ ಬರ್ತಾರೆ, ಬಿದ್ದು ಹೋಗ್ತಾರೆ. ಕಾರಣ ಏನು? ನಂಬಿಕೆ ಇಲ್ಲ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವೇನ್ ನೋಡ್ತೀವಿ ಅದಾಗ್ಬೇಕು, ನಾವೇನ್ ಕಣ್ಣಿಂದ ನೋಡ್ತೀವಿ ಅದು ಮಾತ್ರ ನಂಬ್ತಾರೆ ಹೊರತು ಹಲ್ಲೆಲೂಯ ಕಾಣದೇ ಇರುವ ಸಂಗತಿಗಳು, ಮುಂದೆ ದೇವರು ನಮ್ಗೆ ಇಟ್ಟಿರುವಂತ ಸಂಗತಿಗಳು, ದೇವರು ನಮ್ಮ ಜೀವಿತದಲ್ಲಿ ಮಾಡಬೇಕಾದಂತ ಕಾರ್ಯಗಳನ್ನ ಮಾಡಬೇಕು ಅಂತ ಕಾರ್ಯಗಳನ್ನ ಹಲ್ಲೆಲೂಯ ಅದನ್ನ ಅರಿವನ್ನ ತೆಗೆದುಕೊಳ್ಳದಲ್ಲಿ, ಅರಿವನ್ನ ಅದನ್ನ ಸ್ವೀಕಾರ ಮಾಡದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಧದಲ್ಲಿ ಅವರು ಬಿದ್ದು ಹೋಗೋದನ್ನ ಬಿಟ್ಟು ಹೋಗೋದನ್ನ ನೋಡ್ತೇವೆ. ಆದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯಾವ ರೀತಿಯಾಗಿ ನಂಬಿಕೆಯಿಂದ ಯಾವ ರೀತಿಯೆಲ್ಲ ಕಾರ್ಯಗಳನ್ನು ಮಾಡಿದ್ರು ಅಂತೇಳಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದನ್ನ ನೋಡಿ ಖಂಡಿತವಾಗಿ ನಾವು ದೃಢವಾದ ನಂಬಿಕೆಯಿಂದ ಹಲ್ಲೆಲೂಯಾ ಫೇತ್ ಇಂದ ಜೀವಿಸೋದಕ್ಕೆ ಖಂಡಿತ ಸಾಧ್ಯವಾಗಿರುವಂತದ್ದಾಗಿದೆ. ಯಾಕಂತ ಹೇಳಿದ್ರೆ ಅದನ್ನ ನೋಡುವಾಗ, ಅವರು ಮಾಡಿದಂತ ಕಾರ್ಯ ನೋಡುವಾಗ, ದೇವರವ್ರ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳನ್ನ ನೋಡುವಾಗ ಖಂಡಿತವಾಗಿ ಅದು ನಮಗೆ ಬಲವನ್ನು ಕೊಡುವಂತದ್ದಾಗಿದೆ. ನಾವು ನೋಡ್ತಾ ಇದ್ದೇವೆ ನಂಬಿಕೆಗಳ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ನಾವು ಹೇಳ್ಬೋದು. ನಾವು ಅಬ್ರಹಾಮರನ್ನ ಹೇಳಿದ್ವಿ. ಅಬ್ರಹಾಮರ್ ನೋಡ್ಬೇಕಾದ್ರೆ ನಂಬಿಕೆ ವೀರನಾಗಿದ್ರು. ಹಲ್ಲೆಲೂಯಾ, ನಂಬಿಕೆ ವೀರನಾಗಿದ್ರು. 25 ವರ್ಷ ಕಣ್ಣಿಗೆ ಕಾಣದೇ ಇರೋದು ಯಾರು ನಂಬಕ್ ಸಾಧ್ಯನಾ? ಹಲ್ಲೆಲೂಯಾ, ನಂಬಕ್ ಸಾಧ್ಯ ಇಲ್ಲ. ಆದ್ರೆ ಏನ್ ಮಾಡಿದ್ರು? ದೇವ್ರು ಹೇಳಿದ್ದಕ್ಕೆ ನಂಬಿದ್ರು. ನಂಬಿಕೆಯಿಂದ ಅವರು ಜೀವಿಸೋದನ್ನ ನೋಡ್ತೇವೆ. ಈ ದಿನ ನಿಮ್ಮ ನಂಬಿಕೆ ಯಾವುದರ ಮೇಲೆ ಅವಲಂಬಿತ ಆಗಿದೆ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ನಿಮ್ಮ ನಂಬಿಕೆ ನಿಮ್ಮ ಕೆಲಸದ ಮೇಲ, ನಿಮ್ಮ ಸಂಬಳದ ಮೇಲ, ನಿಮ್ಮ ಹಣದ ಮೇಲ, ಹಲ್ಲೆಲೂಯಾ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲ, ಆಸ್ತಿ ಮೇಲ, ನಿಮ್ಮ ಮಕ್ಕಳ ಮೇಲ, ನಿಮ್ಮ ಪತ್ನಿ ಮೇಲ, ಪತಿಯ ಮೇಲ, ಇಲ್ಲ ನಿಮ್ಮ ರಿಲೇಷನ್ಗಳ ಮೇಲ, ಇಲ್ಲ ತಂದೆ ತಾಯಿಗಳ ಮೇಲ, ಯಾವುದನ್ನ ನಂಬಿ ನೀವು ಜೀವಿಸ್ತಾ ಇದ್ದೀರಾ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ, ಕಣ್ಣಿಗೆ ಕಾಣುವಂತ ಸಂಗತಿಗಳು ಎಲ್ಲವೂ ಏನಾಗಿದೆ? ಇದು ನಶಿಸುವಂತದ್ದಾಗಿದೆ, ಇದು ಕಾಣದೆ ಹೋಗುವಂತದ್ದಾಗಿದೆ. ನಮಗೆ ಸ್ಥಿರವಾಗಿ ನಿಲ್ಲುವಂಥದ್ದು, ಸ್ಥಿರವಾಗಿರುವಂಥದ್ದು ಅದನ್ನ ನಾವು ನೋಡಬೇಕೆ ಹೊರತು ಕಣ್ಣಿಗೆ ಕಾಣುವಂತ ಈ ಲೋಕದ ಸಂಗತಿಗಳನ್ನು ನೋಡಿ ನಾವು ಜೀವಿಸೋದಕ್ಕೆ ಹೋಗ್ಬಾರ್ದು. ಪ್ರಿಯ ಸಹೋದರ ಸಹೋದರಿಯರೇ, ಆ ರೀತಿಯಾಗಿ ನೀವು ನೋಡಿ ಜೀವಿಸ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನೋಡ್ತಾ ಇದ್ದೇವೆ ಈ ನಂಬಿಕೆ ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ ಅಂತ ನೋಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಏನೆಲ್ಲ ಆಗಬೇಕು, ನಿಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಬೇಕು ಅಂತಿದ್ದಾನೆ ಅಂತೇಳಿ ನೀವು ಪ್ರಾರ್ಥನೆಯಲ್ಲಿ ಕೇಳುವಾಗ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ಆ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದ. ನಂಬಿಕೆ ಈ ಲೋಕವನ್ನ ಜಯಿಸುವಂತದ್ದಾಗಿದೆ. ನಂಬಿಕೆ ನಮ್ಮನ್ನ ಕಡೆಯವರೆಗೆ ನಡೆಸುವಂತದ್ದಾಗಿದೆ, ನಮ್ಮ ಅಗತ್ಯಗಳನ್ನ ಪೂರೈಸುವಂತದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರು ನಂಬಿಗಸ್ತನಾಗಿದ್ದಾನೆ. ಹಾಗಾಗಿ ನಾವು ನಂಬಿಗಸ್ತರಾಗಿ ಇದ್ದೀವ ಅನ್ನೋದನ್ನ ಆಲೋಚನೆ ಮಾಡಿ ನೋಡ್ರಿ. ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಂತಿದ್ದೀರಿ, ನಂಬಿಕೆಯಲ್ಲಿ ಇದ್ದೀರಾ ಅಂತೇಳಿ ಕ್ವಶನ್ ಮಾಡ್ಕೊಂಡು ನಿಮ್ಮ ನೀವು ಆಲೋಚನೆ ಮಾಡಿ ನೋಡ್ರಿ. ನೋಡಿ, ನಂಬಿಕೆಗಳಲ್ಲಿ ವ್ಯತ್ಯಾಸಕರವಾಗಿರುವುದಾದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದೇ ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅದು ಸಹ ಬಹಳ ಮುಖ್ಯವಾಗಿರುವಂತದ್ದಾಗಿದೆ. ನಾವು ಯೇಸುವಿನ ಮೇಲೆ ನಂಬಿಕೆ ಇಡೋದಾದ್ರೆ ಖಂಡಿತವಾಗಿ ನಾವು ಆಶಾಭಂಗ ಪಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ನಿರೀಕ್ಷಿಸಿದ್ರು ಎಂದಿಗೂ ಆಶಾಭಂಗ ಪಡರು ಅಂತೇಳಿ ಇದು ದೇವರ ವಾಗ್ದಾನ ಆಗಿರುವಂತದ್ದಾಗಿದೆ. ನಾವು ನಮ್ಮ ನಿರೀಕ್ಷೆ ಇರ್ಬೋದು, ನಮ್ಮ ಆಸೆ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು, ನಾವು ಯಾವುದ್ರ ಮೇಲೆ ಯೇಸುವಿನ ಮೇಲೆ ಇಡುವಾಗ ಖಂಡಿತವಾಗಿ ನಮ್ಮ ನಿರೀಕ್ಷೆಗೆ ಭಂಗ ಆಗೋದಿಲ್ಲ, ನಮ್ಮ ನಂಬಿಕೆಗೆ ಮೋಸ ಆಗೋದಿಲ್ಲ. ಆದರೆ ಅನೇಕ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಂಬಿಕೆಯನ್ನ ಬಿಟ್ಟು ಅನೇಕ ವಿಧವಾದ ಕ್ರಾಸ್ ರೋಡ್ಗಳಿಗೆ ಹೋಗಿ, ಅಡ್ಡದಾರಿಗಳಿಗೆ ಹೋಗಿ ನಾನು ಸುಲಭವಾಗಿ ಅದನ್ನ ಪಡ್ಕೊಳ್ಬಹುದು, ಇಲ್ಲ ನನಗೆ ಅಲ್ಲೋದ್ರೇನು ಆಗುತ್ತೆ, ಇಲ್ಲೋದ್ರೇನು ಆಗುತ್ತೆ ಅಂತೇಳಿ ಸುಲಭವಾಗಿ ನನಗೆ ಸಿಗುತ್ತೆ ಅಂತೇಳಿ ಹೋಗಿ ಖಂಡಿತವಾಗಿ ಮೋಸ ಹೋಗುವಂತವರಾಗಿದ್ದಾರೆ, ತಿವಿಸಿಕೊಂಡು ನೋವನ್ನು ಅನುಭವಿಸುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ಈ ನಂಬಿಕೆ ನಮ್ಮನ್ನ ಜಯಗೊಳಿಸುವಂತದ್ದಾಗಿದೆ, ನಂಬಿಕೆ ನಮ್ಮನ್ನ ಜಯಶಾಲಿಗಳಾಗುವಂತೆ ಮಾಡುವಂತದ್ದಾಗಿದೆ. ನೀವು ಯಾವುದೇ ಸಂಗತಿಗಳು ಬೇಕಾದ್ರೆ ತೆಗೆದುಕೊಳ್ಳ್ರಿ, ನಿಮ್ಮ ಯಾವುದೇ ಕೆಲಸಗಳಾಗಿರ್ಬೋದು, ಹಾಲಲ್ಲಿ ನಿಮ್ಮ ಮನೆ ವಿಷಯಗಳಾಗಿರ್ಬೋದು, ಹಾಲಲ್ಲೂಯ ನಿಮ್ಮ ಅಗತ್ಯತೆಗಳಿರ್ಬೋದು, ಅನಾರೋಗ್ಯ ಇರ್ಬೋದು, ಹಾಲೆಲೂಯಾ ಅದ್ಭುತಗಳಿರ್ಬೋದು, ಯಾವುದೇ ಸಂಗತಿಗಳಾದ್ರೂ ಸರಿ, ಇದು ನಂಬಿಕೆಯ ಮೇಲೆ ಡಿಪೆಂಡ್ ಆಗಿರುವ ನಂಬಿಕೆಯ ಮೇಲೆ ಮಾತ್ರವೇ ಹಾಲೆಲೂಯಾ ಅದು ಕಾರ್ಯ ಜರುಗುವಂತದ್ದಾಗಿ. ಯಾಕಂತ ಹೇಳಿದ್ರೆ ನಂಬಿಕೆಯಲ್ಲಿ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅಂತೇಳಿ ದೇವರ ವಾಕ್ಯದ ಹೇಳುವಂತಾಗಿದೆ. ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿತೌಟ್ ಫೇತ್. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅಂತ ಹೇಳ್ಬೇಕಾದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ನೋ ಎಕ್ಸ್ಟ್ರಾ ಅಡಿಷನ್ ಏನೂ ಇಲ್ಲ. ಸಾಧ್ಯ ಇಲ್ಲ ಮುಗೀತು.
ಹಾಲೆಲ್ಲೂಯ. ಹಾಗಾಗಿ ಈ ದೇವರ ವಾಕ್ಯವನ್ನು ಕೇಳುವುದರ ಮುಖಾಂತರವಾಗಿ ನಿಮಗೆ ನಂಬಿಕೆ ಬರುವಂಥದ್ದಾಗಿ, ದೇವರ ವಾಕ್ಯಗಳನ್ನು ಕೇಳುವುದರ ಮುಖಾಂತರವಾಗಿ, ಹಾಲೆಲ್ಲೂಯ, ಅದನ್ನು ನಂಬುವುದರ ಮುಖಾಂತರವಾಗಿ, ಅದನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ದೇವರು ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂತವನಾಗಿದ್ದಾನೆ. ಈ ನಂಬಿಕೆ ನಿಮ್ಮ ಒಳಗಡೆ ಬರುವಾಗ ಇದು ಹಾಗೆ ಬಿಡೋದಿಲ್ಲ. ಹಾಲೆಲ್ಲೂಯ. ನಮ್ಮ ನಂಬಿಕೆ ಯಾವುದ್ರ ಮೇಲೆ ಇರಬೇಕು ಅಂತ ಹೇಳಿದ್ರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವರು ಆಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಕಡೆಯವರೆಗೂ ಇರಬೇಕು. ಹಾಲೆಲ್ಲೂಯ. ಕರೆದಂಥ ದೇವರು ನಂಬಿಗಸ್ತರಾದ ದೇವರಾಗಿದ್ದಾರೆ. ನಿಮ್ಮನ್ನ ಖಂಡಿತವಾಗಿ ನಿಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ನೀವು ನಂಬಿಕೆಯಿಂದ ಮುಂದುವರಿಬೇಕು ಅಷ್ಟೇನೆ. ನಾವು ನೋಡ್ತಾ ಇದ್ದೇವೆ, ನಂಬಿಕೆಯಿಂದಲೇ ಯೆರಿಕೋ ಗೋಡೆ ಬಿದ್ದಿದ್ದು ಯಾವುದರಿಂದ? ನಂಬಿದ್ರಿಂದಲೇ. ಹಾಲೆಲ್ಲೂಯ. 7 ಸುತ್ತು ಸುತ್ರಿ ಆರ್ಭಟಿಸ್ರಿ ಅಂತ ಹೇಳುವಾಗ ಅವರು ಮೌನವಾಗಿ ಸುತ್ತಿದ್ರು, ಗಟ್ಟಿಯಾಗಿ ಗರ್ಜಿಸಿದ್ರು, ಆರ್ಭಟಿಸಿದ್ರು, ಯೆರಿಕೋ ಗೋಡೆ ಬಿದ್ದನ್ನು ನೋಡ್ತೇವೆ. ಇದನ್ನ ನೋಡ್ಬೇಕಾದ್ರೆ, ಮಾನಸಿಕವಾಗಿ ನೋಡ್ಬೇಕಾದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ನೀವು ಈಗ ನೋಡಿದ್ರೆ ಯೆರೂಸಲೇಮಿಗೆ ಹೋದ್ರೆ, ಇಸ್ರಾಯೇಲ್ ದೇಶಕ್ಕೆ ಹೋದ್ರೆ ನೋಡ್ಬೋದು ನೀವು ಯೆರಿಕೋ ಗೋಡೆ ಯಾವ ರೀತಿಯಾಗಿ ಬಿತ್ತು ಅಂತೇಳಿ ನೋಡ್ಬೋದು. ಅಲ್ಲಿದೆ ಪ್ಲೇಸ್. ಹಾಲೆಲ್ಲೂಯ. ಅದಕ್ಕೆ ಹೇಳೋದು ಬೈಬಲ್ ಇಸ್ ಹಿಸ್ಟ್ರಿ ಬುಕ್. ಇದು ಇತಿಹಾಸದ ಪುಸ್ತಕವಾಗಿರುವಂಥದ್ದಾಗಿದೆ. ಇದರಲ್ಲಿ ಬರೆದಿರುವಂಥ ಪ್ರತಿಯೊಂದು ಸಂಗತಿಗಳು ಸತ್ಯಕರವಾಗಿರುವಂಥದ್ದಾಗಿದೆ, ಸತ್ಯವಾಗಿರುವಂಥದ್ದಾಗಿದೆ. ಇದನ್ನ ಹಾಲೆಲ್ಲೂಯ ದೇವರು ಆಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗಲೂ ಸಹ ದೇವರು ಮಾಡಲು ಶಕ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ದೇವರು ಎಂದು ಮಾರ್ಪಡದಂಥ ದೇವರು. ಹಾಲೆಲ್ಲೂಯ. ನಾನು ಬದಲಾಗದ ದೇವರು ಅಂತೇಳಿ ದೇವರು ಹೇಳಿದ್ದಾರೆ. ನಿಮಗೆ ಬೇಕಾಗಿರೋದಿಷ್ಟೇ ಆ ನಂಬಿಕೆಯನ್ನ ನೀವು ಅಳವಡಿಸ್ಕೊಂಡು ಜೀವಿಸುವಾಗ, ನೀವು ನಂಬಿಕೆಯೊಂದಿಗೆ ಮುಂದೆ ಹೋಗುವಾಗ, ನಿಮ್ಮ ಮುಂದೆ ಯಾವುದೇ ಗೋಡೆಗಳಿದ್ರು ಸರಿ, ಹಾಲೆಲ್ಲೂಯ, ಶತ್ರುವು ಎಂಥ ಬಲಿಷ್ಠವಾದ ಗೋಡೆಗಳನ್ನ ಹಾಲೆಲ್ಲೂಯ ಕಟ್ಟಿದ್ರು ಸರಿ, ನೀವು ಸ್ತುತಿಗಳನ್ನು ಹೇಳುವಾಗ, ನಂಬಿಕೆಯಿಂದ ಮುಂದೆ ಹೋಗುವಾಗ ಅದು ಒಡೆದು ಬೀಳುವಂಥದ್ದಾಗಿದೆ, ಮುರಿದು ಹೋಗುವಂಥದ್ದಾಗಿದೆ. ದೇವರು ಜೀವಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಯೋಬನು ಹೇಳುವಂತ ಮಾತು, ನನ್ನ ದೇವರು ಜೀವ ಸ್ವರೂಪನು ಅಂತ ಹೇಳಿದ್ರೆ ಜೀವ ಇರುವಂತ ದೇವರು. ಹಾಲೆಲ್ಲೂಯ. ದೇವರು ಜೀವಿಸುವಂತ ದೇವರಾಗಿದ್ದಾನೆ. ನಾನು ಇನ್ನು ಉಸಿರಾಡ್ತಿರೋದು ಎಷ್ಟು ಸತ್ಯವೋ ದೇವರು ಸಹ ಇರುವುದು ಅಷ್ಟೇ ಸತ್ಯವಾಗಿರುವಂತದ್ದಾಗಿದೆ. ಆತನು ಯುಗ ಯುಗಾಂತರಗಳು ಜೀವಿಸುವಂತ ದೇವರು. ಯೇಸು ಸ್ವಾಮಿ ನಿನ್ನೆ ಇದ್ದಾಗ ಇಂದು ನಾಳೆ ಏಕ ರೀತಿಯಾಗಿರುವಂತ ದೇವರಾಗಿದ್ದಾರೆ. ಈಗಿದ್ದಾರೆ, ಈಗಲೂ ಇದ್ದಾರೆ, ಮುಂದೆ ಇರ್ತಾರೆ. ಈ ನಂಬಿಕೆಯಿಂದಲೇ ನಾವು ಯಾವಾಗಲೂ ಬದುಕಬೇಕು. ನಿಮ್ಮ ಮುಂದೆ ಇರುವಂತ ಸಮಸ್ಯೆಗಳಿರ್ಬೋದು, ನಿಮ್ಮ ಅಗತ್ಯತೆಗಳಿರ್ಬೋದು, ಅದನ್ನ ನೀವು ನಂಬಿಕೆಯಿಂದ ಮಾಡುವಾಗ, ನಂಬಿಕೆ ಕಣ್ಣುಗಳಿಂದ ನೋಡುವಾಗ ದೇವರು ಅಲ್ಲಿ ಅದ್ಭುತವನ್ನು ಮಾಡ್ತಾರೆ. ಅದ್ಭುತಗಳನ್ನ ಮಾಡುವಂತ ದೇವರು. ದೇವರ ಹೆಸರೇ ಅದ್ಭುತ ಸ್ವರೂಪನು. ಯೆಶಾಯ ಪುರಾಣದಲ್ಲಿ ನೋಡ್ತೇವೆ, ದೇವರಿಗೆ ಅನೇಕ ಹೆಸರುಗಳು ಕೊಡಲ್ಪಟ್ಟಿದೆ ಬೈಬಲ್ನಲ್ಲಿ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನ ಪ್ರಭು, ಆಲೋಚನಾ ಕರ್ತನು. ದೇವರಿಗೆ ಅನೇಕ ಹೆಸರುಗಳು ಕೊಟ್ಟಿದೆ. ಏನಕ್ಕೆ ಅಂತ ಹೇಳಿ ಅಲ್ಲಿ ಬರ್ದಿದೆ ಅಂತ ಹೇಳ್ಬೇಕಾದ್ರೆ ದೇವರ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ದೇವರು ನೀವು ನಂಬಿಕೆಯಿಂದ ನಡೆಯುವಾಗ ಯೋರ್ದಾನ್ ಹೊಳೆ 2 ಭಾಗ ಆಗೋದನ್ನ ನೋಡ್ತೇವೆ. 2 ಭಾಗ ಆಗಿದೆ. ಯಾವಾಗ? ಯೋರ್ದಾನ್ ಹೊಳೆಯಲ್ಲಿ ಯಾಜಕರು ಮಂಜೂಷ ಪೆಟ್ಟಿಗೆಯನ್ನು ಎತ್ತುಕೊಂಡು ಯೋರ್ದಾನ್ ಹೊಳೆಯಲ್ಲಿ ಕಾಲಿಟ್ಟಾಗ ತುಂಬಿ ಹರಿಯುತ್ತಿದ್ದಂತ ಯೋರ್ದಾನ್ ಹೊಳೆಗೆ ತಡೆದು ನಿಲ್ಲಿಸಲ್ಪಡುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಈಗಲೂ ಸಹ ಯೋರ್ದಾನ್ ಹೊಳೆ ನೀವು ಹೋದ್ರೆ ನೋಡ್ಬೋದು, ಇದೆ. ಇಲ್ಲಾಂದ್ರೆ ವಿಡಿಯೋಗಳಲ್ಲಿ ನೋಡ್ರಿ, ಸಿಗುತ್ತೆ. ಕಾರಣ ಏನು? ನಂಬಿಕೆ. ಅವ್ರ ನಂಬಿಕೆಯಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಂಜೂಷ ಪೆಟ್ಟಿಗೆ ಇಟ್ಕೊಂಡು ಯೋರ್ದಾನ್ ಹೊಳೆಯಲ್ಲಿ ಕಾಲಿಟ್ರು. ನಿಮ್ಮ ಸಮಸ್ಯೆಗಳು ಬರುವಾಗ ನಂಬಿಕೆಯನ್ನ ಬಿಟ್ಟು ಬಿಡಬೇಡ. ವ್ಯಕ್ತಿಗಳಿಂದ ಇರ್ಬೋದು, ಶಕ್ತಿಗಳಿಂದ ಇರ್ಬೋದು, ನಿಮ್ಮ ಮನೆಯವರಿಂದ ಇರ್ಬೋದು, ಅಕ್ಕಪಕ್ಕದವರಿಂದ ಇರ್ಬೋದು, ಹಾಲೆಲ್ಲೂಯ, ನೀವು ಕೆಲಸ ಮಾಡುವಂಥ ಸ್ಥಳಗಳಿರ್ಬೋದು, ಸೇವೆಗಳಿರ್ಬೋದು, ಎಲ್ಲಾದ್ರೂ ಸರಿ, ನಿಮ್ಮ ನೆಂಟರುಗಳಿರ್ಬೋದು, ಬಂಧುಗಳಿರ್ಬೋದು, ಯಾರಾದ್ರೂ ಸರಿ, ನಿಮ್ಮ ವಿಷಯಗಳಲ್ಲಿ ಸಮಸ್ಯೆಗಳನ್ನು ತರುವಾಗ, ನಿಮಗೆ ಸಮಸ್ಯೆ ಬರುವಾಗ, ಸಮಸ್ಯೆ ಎದುರಾಗುವಾಗ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ. ನಿಮ್ಮ ನಂಬಿಕೆಗೆ ಮಹಾ ಪ್ರತಿಫಲ ಉಂಟು ಅಂತ ದೇವರ ವಾಕ್ಯ ಹೇಳಿದ್ರೆ, ಮಹಾ ಅಂತ ಹೇಳ್ಬೇಕಾದ್ರೆ ತುಂಬಾ ದೊಡ್ಡದು, ಮಹಾ ಪ್ರತಿಫಲ ಉಂಟು. ನಂಬಿಕೆಯನ್ನ ಬಿಟ್ಟು ಬಿಡಬೇಡ್ರಿ. ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಮಸ್ಯೆಗಳು ಬರುವಾಗ ನಂಬಿಕೆಯನ್ನು ಬಿಟ್ಬಿಡ್ತಾರೆ. ನಂಬಿಕೆನ ಬಿಡಬೇಡ್ರಿ. ನಿಮ್ಮ ಸನ್ನಿವೇಶಗಳು ಯಾವುದಾದ್ರೂ ಸರಿ, ನಿಮ್ಮ ಕಣ್ಣಿಗೆ ಈಗ ಕಾಣಿಸ್ತಲೇ ಇರ್ಬೋದು, ನಿಮ್ಮ ಕಣ್ಣಿಗೆ ಈಗ ನಿಮ್ಮ ಬಿಡುಗಡೆ ಕಾಣಿಸ್ತಲೇ ಇರ್ಬೋದು, ನಿಮ್ಮ ಸಮಸ್ಯೆಗಳು ಇನ್ನು ತೀರದಲ್ಲೇ ಇರ್ಬೋದು, ಇನ್ನು ಸಮಸ್ಯೆಗಳು ಇನ್ನು ನಿಮಗೆ ಕಗ್ಗಂಟಾಗಿರ್ಬೋದು, ಹಾಲೆಲ್ಲೂಯ, ಬಿಡಿಸಲಾರದ ಸಮಸ್ಯೆಗಳಿರ್ಬೋದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಸರಿ, ನೀವು ನಂಬಿಕೆಯನ್ನು ಬಿಟ್ಟು ಬಿಡದೆ ನೀವು ನಂಬಿ ನೀವು ಪ್ರಾರ್ಥನೆಯನ್ನ ನೀವು ಮುಂದುವರಿಸುವಾಗ, ದೇವರಿಗೆ ಹಾಲೆಲ್ಲೂಯ ಕೂಗಿ ಮೊರೆ ಇಡುವಾಗ ದೇವರು ನಿಮಗೆ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾರೆ. ದೇವರು ನಿಮಗೆ ಉತ್ತರಿಸುವಂತ ದೇವರಾಗಿದ್ದಾರೆ. ಯಾವ ರೀತಿ ಬೇಕಾದ್ರೂ ಸರಿ, ಯಾವ ಮೂಲಕವಾದ್ರೂ ಸರಿ, ದೇವರು ಉತ್ತರಿಸಲು ಶಕ್ತರಾಗಿದ್ದಾರೆ. ನಾವು ಎಲ್ಲಿನ ನೋಡಬೇಕಾದ್ರೆ ಜೀವನ ಸಾಕಾಯ್ತು ಅಂತ ಹೇಳಿ ಮರದ ಕೆಳಗೆ ಮಲ್ಕೊಂಡಿರುವಾಗ್ಲೂ ದೇವರು ಅಲ್ಲಿ ಬಿಡ್ಲಿಲ್ಲ. ಆತನ ನಂಬಿಕೆಯನ್ನ ಕುಂದು ಹೋಗೋದಕ್ಕೆ ದೇವರು ಬಿಡಲಿಲ್ಲ. ತನ್ನ ದೂತರನ್ನ ಕಳುಹಿಸಿ ಬಲಪಡಿಸೋದನ್ನ ನೋಡ್ತೇವೆ. ಅದ್ಭುತಗಳನ್ನು ಮಾಡುವಂತ ದೇವರು. ಅವನು ಎಲಿಯ, ಆಗಿನ ಕಾಲದ್ದು
ಈಗೇನಾಗುತ್ತೆ ಅಂತ ಈಗಲೂ ಆಗುತ್ತೆ. ಹಾಲೆಲೂಯ. ಅದಕ್ಕೆ ಹೇಳೋದು ನಂಬುವವನಿಗೆಲ್ಲ ಸಾಧ್ಯ. ಮೇ ಬಿ ಎಲಿಯನ ವಿಷಯ ಸೆಪರೇಟ್, ಎಲಿಯಂದು ಆ ಸನ್ನಿವೇಶ ಸೆಪರೇಟ್ ಆಗಿರ್ಬೋದು, ಆದರೆ ಕಾರ್ಯ ಮಾಡುವಂತ ದೇವರು ಈಗಲೂ ಸಹ ಜೀವಿಸ್ತಾ ದೇವರು ಈಗಲೂ ಸಹ ಹಾಗೆ ಕಾರ್ಯ ಮಾಡಲು, ಅದಕ್ಕಿಂತ ಹೆಚ್ಚಿನದ ಕಾರ್ಯ ಮಾಡಲು ದೇವರು ಶಕ್ತರಾಗಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆತನು ಕಾಲಲ್ಲಿ ಆತನ ಶಕ್ತಿ ಕುಂದು ಹೋಗಿಲ್ಲ, ದೇವರ ಶಕ್ತಿ ಕುಂದು ಹೋಗಿಲ್ಲ, ದೇವರ ಬಲ ಕುಂದು ಹೋಗಿಲ್ಲ. ದೇವರ ಕಾರ್ಯಗಳು ಈಗಲೂ ಸಹ ಜರುಗ್ತಾ ಇದೆ. ನೀವು ನಂಬಿಕೆಯಿಂದ ನೋಡುವಾಗ ನಿಮಗೆ ಕಾಣಿಸುವಂಥದ್ದಾಗಿದೆ. ನೀವು ನಂಬಿಕೆಯಿಂದ ನೋಡುವಾಗ ಅದು ಜರುಗುವಂಥದ್ದಾಗಿದೆ. ನಿಮ್ಮ ಆತ್ಮನ ಕಣ್ಣುಗಳು ಕರ್ತನಾದ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಮುಚ್ಚಲ್ಪಟ್ಟಂತ ಆತ್ಮನ ಕಣ್ಣುಗಳು ಕರ್ತನಾದ ಯೇಸುವಿನ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಆತ್ಮನ ಕಣ್ಣುಗಳು ತೆರೆದಾಗ ಮಾತ್ರವೇ ಅದ್ಭುತಗಳನ್ನು ನೋಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ದೇವ್ರು ಏನು ಮಾಡೋದು ನನ್ನ ಜೀವನದಲ್ಲಿ, ನನ್ನ ಜೀವನ ಯಾಕೆ ಹಿಂಗಾಯ್ತು, ನನಗಿನ್ನೂ ಹೋರಾಟ ತಪ್ಪಿಲ್ಲ ಅಂತೇಳಿ ನೀವು ಬರೀ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಹೊರತು ನಿಮ್ಮ ಕಣ್ಣುಗಳು ತೆರೆಯುವಾಗ, ಹಾಲೆಲೂಯ, ನಿಮ್ಮ ಕಣ್ಣುಗಳು ತೆರೆಯುವಾಗ ಪಕ್ಕದಲ್ಲೇ ಇದ್ದಂಥ ಬುಗ್ಗೆಯನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಬುಗ್ಗೆ ಅಲ್ಲೇ ಇತ್ತು, ಕಾಣಿಸ್ತಾ ಇರಲಿಲ್ಲ. ಆದರೆ ಕಣ್ಣುಗಳು ತೆರೆಯುವಾಗ ಅಲ್ಲಿ ಬುಗ್ಗೆ ಇರೋದನ್ನು ನಾವು ನೋಡ್ತೇವೆ. ನಿಮ್ಮ ಆತ್ಮನ ಕಣ್ಣುಗಳು ತೆರೆದಾಗ ಮಾತ್ರವೇ ನಿಮಗೆ ಗೊತ್ತಾಗುವಂಥದ್ದು ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಅನೇಕರಿಗೆ ಆ ಕಣ್ಣುಗಳು ಕುರುಡಾಗಿರೋದ್ರಿಂದ, ಅದರ ಅರಿವಿಗೆ ಬರದೇ ಇರುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ದೇವರು ನಿಮ್ಮ ಹಿಂಭಾಗದಲ್ಲಿ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಅನೇಕರು ದೇವರನ್ನು ಅರಿಯದೆ ನಂಬಿಕೆಯಿಂದ, ಹಾಲೆಲೂಯ, ನಂಬಿಕೆ ಇಲ್ಲದೆ ಬಿದ್ದು ಹೋಗೋದನ್ನು ನೋಡ್ತಾ ಇದ್ದೇವೆ. ಈ ನಂಬಿಕೆ ಮಾತ್ರವೇ ನಿಮ್ಮನ್ನು ಗೆಲ್ಲಿಸುವಂಥದ್ದು. ಈ ಲೋಕವನ್ನು ಜಯಿಸೋದು ಯಾವುದು ಅಂತ ಹೇಳಿದ್ರೆ ನಂಬಿಕೆನೇ. ನಿಮ್ಮನ್ನು ಕಡೆಯವರೆಗೆ ಕರೆದೊಯ್ದು ಯಾವುದು ಅಂತ ಹೇಳಿದ್ರೆ ನಂಬಿಕೆನೇ. ಈ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ, ನಿಮಗೆ ಮಹಾ ಪ್ರತಿಫಲ ಉಂಟು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಅಂತೇಳಿ ಉತ್ತರ ಬರದೇ ಇರ್ಬೋದು. ಹಾಗಂತೇಳಿ ನೀವು ಅದನ್ನು ನಿಲ್ಸೋದಕ್ಕೆ ಹೋಗಬಾರ್ದು. ಯಾಕಂತ ನೋಡಬೇಕಾದ್ರೆ ದೇವ್ರ ಕಾರ್ಯ ಮಾಡ್ತಾ ಇರ್ತಾರೆ. ನೀವು ಯಾವಾಗ ನಿಲ್ಲಿಸ್ತಿರೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮಷ್ಟಕ್ಕೆ ನೀವೇ ಅದನ್ನು ಅಡ್ಡಿ ಮಾಡ್ಕೊಂಡು ನೋಡ್ರಿ. ಏಲಿಯನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆಹಾಬನಿಗೆ ಹೇಳ್ತಾನೆ, ಮಳೆ ಬರುತ್ತೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮಳೆ ದೇವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾರೆ. ಆಹಾಬನು ರಥ ಎಳೆದು ಹೋಗ್ತಾ ಇರ್ತಾನೆ. ಆದರೆ ಎಲಿಯ ನೋಡಬೇಕಾದ್ರೆ ಮೊಣಕಾಲ ಮೇಲೆ ಬಿದ್ದು, ಹಾಲೆಲೂಯ, ಪರ್ವತದ ಮೇಲೆ ಕಾಲುಗಳ ಮಧ್ಯೆ ತಲೆನಿಟ್ಟು ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ದಟ್ ಮೀನ್ಸ್ ದೇವ್ರು ಹೇಳಿದರೆ ಮಾಡ್ತೀನಿ ಅಂತೇಳಿ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಕಾರ್ಯವನ್ನು ನೋಡೋದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇಲ್ಲ ಅಂತೇಳಿ ಎಲಿಯನ್ನು ಹೇಳ್ಬೋದು, ನಿನ್ನ ಜೊತೆ ನಾನು ರಥದಲ್ಲಿ ಬಂದ್ಬಿಡ್ತೀನಿ, ಪಕ್ಕದಲ್ಲಿ ಕೂರಿಸ್ಕೊಂಡು ಹೋಗ್ಬಿಡು ಅಂತ ಹೇಳ್ಬೋದು. ಆದರೆ ಎಲಿಯನಿಗೆ ಗೊತ್ತಿತ್ತು ಪ್ರಾರ್ಥನೆ ಅವಶ್ಯಕತೆ ಇದೆ. ನಿಮ್ಮ ನಂಬಿಕೆ, ಹಾಲೆಲೂಯ, ನೀವೇನು ಈ ನಂಬಿಕೆಯಲ್ಲಿ ನುಡಿತೀರಲ್ಲ, ನಂಬಿಕೆಯ ಕಾರ್ಯಗಳು ಜರುಗಬೇಕು ಅಂತೇಳಿ, ನಿಮ್ಮ ಸಂಗತಿಗಳು ಜರುಗಬೇಕು, ದೇವರು ನಿಮ್ಮ ಜೊತೆಲಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಬೇಕಾದ್ರೆ ನಿಮಗೆ ಈ ಪ್ರಾರ್ಥನೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಹಾಲೆಲೂಯ. ಯಾವ ರೀತಿಯಾದ ಪ್ರಾರ್ಥನೆ 7 ಸಾರಿ ನೋಡಿ ಪ್ರಾರ್ಥನೆ ಮಾಡ್ತಾನೆ. ಎಲಿಯ ಏನಾದ್ರು ಬರ್ತಿದ್ಯಾ ಅಂತೇಳಿ ಅವನ ಅಸಿಸ್ಟೆಂಟ್ ಏನು ಮಾಡ್ತಾನೆ, ಅವನ ಸಹ ಸೇವಕ ಏನು ಮಾಡೋದು ನೋಡ್ತಾನೆ, ಏನು ಬರ್ತಿಲ್ಲ, ಏನು ಆಗ್ತಿಲ್ಲ, ಏನು ಬರ್ತಿಲ್ಲ. 1 ಸಾರಿ 2 ಸಾರಿ 3 ಸಾರಿ 7 ಸಾರಿ ಅವನು ಹೇಳ್ಬೋದು, ಅಸಿಸ್ಟೆಂಟ್ ಅನ್ಕೊಂಡಿರ್ಬೋದು, ಎಲಿಯನಿಗೆ ಏನು ತಲೆ ಸರಿಗಿದೆಯೋ ಇಲ್ವೋ, ಏನೂ ಆಗ್ತಿಲ್ಲ, ನೋಡು ಅಂತ ಇದ್ದಾನೆ. ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಆದರೆ ಅಲ್ಲಿ ನೋಡ್ತು ಅಂದರೆ ಏನೂ ಆಗ್ತಿಲ್ಲ. ಹಾಲೆಲೂಯ. ಅನೇಕ ಸಂದರ್ಭಗಳಲ್ಲಿ ನಿಮ್ಮ ನಂಬಿಕೆ ಕುಂದು ಹೋಗ್ಬೋದು. ಹಾಲೆಲೂಯ, ನಿಮ್ಮ ನಂಬಿಕೆಗೆ ಎದುರಾಗುವಂಥ ಸಮಸ್ಯೆಗಳು ಬರ್ಬೋದು. ನಿಮ್ಮ ನಂಬಿಕೆಯನ್ನು, ಹಾಲೆಲೂಯ, ಕ್ವಶನ್ ಮಾಡುವಂಥ, ದೇವರೇ ಯಾಕೆ ಇದು ಜರುಗ್ತು, ಯಾಕೆ ಈ ಸಂಗತಿಗಳು ಉಂಟಾಯಿತು, ಇನ್ನು ಯಾಕೆ ಈ ಸಂಗತಿಗಳಾಗಿಲ್ಲ, ಯಾಕೆ ನನಗಿನ್ನು ಬಿಡುಗಡೆ ದೊರೆತಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ಹಾಲೆಲೂಯ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್, ಅಂದರೆ ನೀವು ಅದನ್ನು ಹೊಂದಿಕೊಳ್ಳೋ ತನಕ, ಅದು ಬಿಡುಗಡೆ ಸಿಗೋ ತನಕ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬಿಡೋದಕ್ಕೆ ಹೋಗ್ಬಾರ್ದು. ಅನೇಕ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ನಾನು ಕೆಲವು ಸಂಗತಿಗಳಿಗೋಸ್ಕರ ವರ್ಷಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ದೇವರು ಅದರಲ್ಲಿ ಬಿಡುಗಡೆಯನ್ನು ತಂದಿದ್ದಾರೆ. ಅನೇಕ ಸಂಗತಿಗಳು ಸ್ವಲ್ಪ ಟೈಮ್ ತೊಗೊಬೋದು, ಆದರೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ನಿಲ್ಲಿಸೋದಕ್ಕೆ ಹೋಗಬಾರ್ದು, ಬಿಟ್ಟು ಬಿಡಬಾರ್ದು. ಡೋಂಟ್ ಗಿವ್ ಅಪ್.
ದೇವ್ರು ನಿಮ್ಮನ್ನು ಗಿವ್ ಅಪ್ ಮಾಡಿದರೆ ನೀವು ಬದುಕಿರ್ತಿರ್ಲಿಲ್ಲ. ದೇವ್ರು ನಿಮ್ಮನ್ನು ಗಿವ್ ಅಪ್ ಮಾಡಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ನಾವು ನೋಡ್ತಾ ಇದ್ದೇವೆ, ಆ ಎಲಿನಲ್ಲಿದ್ದಂಥ ಆ ನಂಬಿಕೆ ಏನಿದೆ, ಆ ನಂಬಿಕೆ ಇರಬೇಕೆ ಹೊರತು ಎಲಿಯನ ಸಹ ಸೇವಕ ಇದ್ದಲ್ಲ, ಅವನ ಜೊತೆ ಅಸಿಸ್ಟೆಂಟ್ ಆಗಿದ್ದಲ್ಲ, ಅವನ ಥರ ಇರಬಾರ್ದು. ಏನು ಕಾಣಿಸ್ತಿಲ್ಲ ಆದರೆ ಇವನಿಗೆ ಗೊತ್ತು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಅದ್ಭುತ ಮಾಡೇ ಮಾಡ್ತಾರೆ ಅಂತೇಳಿ ಅಲ್ಲಿ ತನಕ ನಿಲ್ಲಿಸ್ತಲೇ ಅಂಗೈ ಅಗಲದಷ್ಟು, ಓನ್ಲಿ ಸ್ಮಾಲ್ ಅಂಗೈ ಅಗಲ, ನಿಮ್ಮ ಅಂಗೈ ಅಗಲ ನೋಡ್ಕೊಡ್ಬೋದು, ಸಣ್ಣದೊಂದು ಮೋಡ ಏರಿ ಬರೋದು ನೋಡ್ತೀವಿ. ಹಾಲಲ್ಲ, ದಟ್ಸ್ ಇಟ್. ಉತ್ತರ ಕೊಡಿ. ಗೊತ್ತು ಅನೇಕ ಸಂದರ್ಭಗಳಲ್ಲಿ ಮಾಡುವಂಥ ತಪ್ಪುಗಳು ಏನು ಅಂತ ಹೇಳಿದ್ರೆ, ಸಣ್ಣ ಸಂಗತಿಗಳಿಗೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಇಷ್ಟೇ ಅಲ್ಲ, ದೇವರು ಭಾಳಷ್ಟು ಇಟ್ಟಿದ್ದಾರೆ, ಆದರೆ ಇಷ್ಟೇನಾ ಅಂತೇಳಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀರ. ಎಲಿಯನ ಕಡೆವರೆಗೂ ಬಿಡಲಿಲ್ಲ. ಮೋಡಗಳು ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ಮೋಡಗಳು, ಕಪ್ಪು ಮೋಡಗಳು ಎಲ್ಲ ಸೇರಿಕೊಂಡು ಮಳೆ ಬೀಳೋದಕ್ಕೆ ಶುರುವಾಯಿತು. ಅಂದರೆ ದಟ್ ಮೀನ್ಸ್ ಸಣ್ಣದರಲ್ಲಿದ್ದಾಗಲೇ ಏನು ಮಾಡೋದು ಅಂತ ಹೇಳಿದ್ರೆ ಎಲಿಯ ಸ್ಟಾಪ್ ಮಾಡಲಿಲ್ಲ, ಅದು ಮೋಡಗಳೆಲ್ಲ ಒಟ್ಟಿಗೆ ಆಗೋವರೆಗೂ ಬಿಡಲಿಲ್ಲ, ಮಳೆ ಬರೋ ತನಕ ಬಿಡಲಿಲ್ಲ. ಅನ್ಲೆಸ್ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಕಡೆಯವರೆಗೂ ಬಿಡಬೇಡ್ರಿ. ನಿಮ್ಮ ಆ ಪ್ರಾರ್ಥನೆಗೆ ಉತ್ತರ ಸಿಗೋ ತನಕ ಬಿಡಕ್ಕೆ ಹೋಗ್ಬಿಡ್ರಿ, ನಿಮ್ಮ ನಂಬಿಕೆಯನ್ನು ಬಿಡಬಿಡ್ರಿ. ಅನೇಕ ಸಂಗತಿಗಳು ನೋಡ್ರಿ, ನಿಮ್ಮ ಕುಟುಂಬಗಳ ವಿಷಯ ಇರ್ಬೋದು, ನಿಮ್ಮ ಯಜಮಾನರ ವಿಷಯ ಇರ್ಬೋದು, ಪತ್ನಿ ವಿಷಯ, ಮಕ್ಕಳ ವಿಷಯಗಳು, ಯಾವ ವಿಷಯಗಳಿದ್ರು ಸರಿ, ಡೋಂಟ್ ಗಿವ್ ಅಪ್. ನಿಮ್ಮ ನಂಬಿಕೆಯನ್ನು ಬಿಡಬೇಡ್ರಿ. ಯಾಕಂತ ಹೇಳಿದ್ರೆ ದೇವರು ಯಾವ ಸಮಯದಲ್ಲಿ ಏನು ಅದ್ಭುತ ಮಾಡ್ತಾರೋ, ಏನು ಕಾರ್ಯಗಳು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಆ ನಂಬಿಕೆಯಲ್ಲಿ ನಾವು ಮುಂದೆ ಹೋಗುವಾಗ ಖಂಡಿತವಾಗಿ ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ನಾವು ನೋಡ್ತಾ ಇದ್ದೇವೆ ಎಲಿಯ ಯಾವ ರೀತಿಯಾಗಿ ನಿಲ್ಲಿಸ್ತಲೇ ಪ್ರಾರ್ಥನೆ ಮಾಡಿ ಅಲ್ಲಿ ದೇವ್ರು ಏನು ಹೇಳಿದ್ರು ಅದನ್ನು ಹೊಂದ್ಕೊಳ್ಳೋದನ್ನು ನೋಡ್ತೇವೆ, ಎಕ್ಸಿಕ್ಯೂಟ್ ಮಾಡೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ನೋಡಬೇಕಾದ್ರೆ ಪೇತ್ರರನ್ನ ಸರಿಗೆ ಹಾಕಿರುವಾಗ ಇಲ್ಲಿ ಸಭಿಕರು ಆಸಕ್ತಿಯಿಂದ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರು ಉತ್ತರ ಕೊಟ್ಟರು. ಸೆರೆಮನೆಯ ಬಾಗಿಲನ್ನು ತೆರೆಸಿದ್ರು. ಪೇತ್ರರನ್ನ ಸುರಕ್ಷಿತವಾಗಿ ಹೊರಡೆ ಕರ್ಕೊಂಡು ಬಿಡೋದಕ್ಕೆ ದೂತರನ್ನ ಆಜ್ಞಾಪನೆ ಮಾಡಿದ್ರು. ಹಾಲೆಲೂಯ. ದಟ್ ಮೀನ್ಸ್ ಗಾಡ್ ವಿಲ್ ಡೂ ಸಮಥಿಂಗ್. ದೇವ್ರೇನು ಮಾಡ್ತಾರೆ? ಕಾರ್ಯ ಮಾಡೇ ಮಾಡ್ತಾರೆ. ಯಾಕೆ ಅನೇಕರಿಗೆ ಕಾರ್ಯ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ನಂಬಿಕೆ. ನೋಡ್ರಿ, ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ದೇವರ ಶಕ್ತಿಯನ್ನ, ದೇವರ ಕಾರ್ಯಗಳನ್ನು ಏನಾಗುತ್ತೆ ಅಂತ ಹೇಳಿದ್ರೆ ತಡೆ ಮಾಡುವಂಥದ್ದಾಗಿದೆ. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ನೀವೇ ಅಡ್ಡಗಾಲಾಗ್ದಂಗೆ, ನೀವೇ ಅಡ್ಡಿ ಮಾಡ್ಕೊಂಡಂಗೆ, ನೀವೇ ಗೋಡೆ ಕಟ್ಕೊಂಡಂಗೆ ತನ್ನ ಸ್ವಂತ ಊರಿಗೆ ಬರುವಾಗ ಅಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿ. ಯಾಕಂತ ಹೇಳಿದ್ರೆ ಅವರು ನಂಬದೇ ಇದ್ದಿದ್ದರಿಂದ, ದೇವ್ರ ವಾಕ್ಯ ಹೇಳುತ್ತೆ. ನಂಬದೇ ಇದ್ದದ್ದರಿಂದ ಅಂದರೆ ಅವ್ರು ನಂಬಲಿಲ್ಲ, ಅದಕ್ಕೇನೆ ದೇವರಲ್ಲಿ ಕಾರ್ಯ ಮಾಡಲಿಲ್ಲ. ದಟ್ ಮೀನ್ಸ್ ಫೇತ್, ನಿಮ್ಮ ನಂಬಿಕೆ ದೇವರ ಕಾರ್ಯ ಮಾಡೋದಕ್ಕೆ ಪೂರಕವಾಗುವಂಥದ್ದಾಗಿದೆ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ? ನಂಬಿಕೆ ಇಲ್ಲ ಅಂತೇಳಿ ಕಾರ್ಯಗಳನ್ನ ಮಾಡಲು ಅಡ್ಡಿಯಾಗುವಂಥದ್ದಾಗಿದೆ, ತಡೆ ಆಗುವಂಥದ್ದಾಗಿದೆ. ಹಾಲೆಲೂಯ. ಸೊ ಹಾಗಾಗಿ ನೀವು ಯಾವ ರೀತಿಯಾದ ನಂಬಿಕೆ ಉಳ್ಳವರಾಗಿದ್ದೀರಾ? ಯಾವ ರೀತಿಯ ನಂಬಿಕೆ ಉಳ್ಳವರಾಗಿದ್ದೀರಾ ಪ್ರಿಯ ಸಹೋದರ ಸಹೋದರಿಯರೇ? ಹಾಲೆಲೂಯ. ದೇವರು ಇರುವಂಥ ದೇವರು, ಜೀವಂತ ಇರುವಂಥ ದೇವರು, ಜೀವಿಸುವಂಥ ದೇವರು. ಯಾಕಂತ ಹೇಳಿದ್ರೆ ಈಗಲೂ ಸಹ ನೀವು ಹೋಗ್ತು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮಾಡಲ್ಪಟ್ಟಂಥ ಫರ್ನಿಚರ್ಗಳಿರ್ಬೋದು, ಇದ್ದಂಥ ಪ್ಲೇಸ್ ಇರ್ಬೋದು, ಇದ್ದಂಥ ಮನೆ ಇರ್ಬೋದು, ಹಾಲೆಲೂಯ, ಶಿಲುಬೆಗೆ ಹಾಕದಂಥ ಸ್ಥಳ ಇರ್ಬೋದು, ಎಲ್ಲವನ್ನು ನೋಡ್ಬೋದು. ದಟ್ ಮೀನ್ಸ್ ಯಾವ ರೀತಿಯಾಗಿ ಅವ್ರು ಜೀವಿಸಿದ್ರು, ಯಾವ ರೀತಿಯಾಗಿ ಇದ್ರು, ಹಿಸ್ಟಾರಿಕಲ್ ಮ್ಯಾನ್ ಅಂದರೆ ಅವರು ಇತಿಹಾಸದಲ್ಲಿ ನೋಡ್ಬೋದು, ಇತಿಹಾಸದಲ್ಲಿ ಇದ್ದಾರೆ. ಹಾಲೆಲೂಯ. ಅದೇ ಪ್ರಕಾರವಾಗಿ ಮೃತ್ಯುಂಜಯನಾಗಿ ಎದ್ದಿ ಸಾಕ್ಷಿಗಳನ್ನು ಹೇಳಿದಂತ ನಾವು ನೋಡ್ತಾ ಇದ್ದೇವೆ ಬೈಬಲ್ನಲ್ಲಿ. ದೇವದೂತರು ಬಂದ ಸಾಕ್ಷಿಗಳನ್ನು ನೋಡ್ತೇವೆ, ಬರೆದ ಸಮಾಧಿಯನ್ನು ನೋಡ್ತೇವೆ. ಹಾಲೆಲೂಯ. ಅನೇಕರಿಗೆ ಕಾಣಿಸ್ಕೊಳ್ಳೋದು ನೋಡ್ತೇವೆ, 40 ದಿನಗಳ ತನಕ ಕಾಣಿಸ್ಕೊಳ್ಳೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಇರುವಂಥ ದೇವರು, ಜೀವಿಸುವಂಥ ದೇವರು. ಹಾಲೆಲೂಯ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ದೇವರು ಜೀವಿಸುವಂಥ ದೇವರಾಗಿದ್ದಾನೆ, ನಾನು ಸೇವಿಸುವಂಥ ದೇವರು ಜೀವ ಸ್ವರೂಪನು ಅಂತೇಳಿ. ಹಾಲೆಲೂಯ. ನಾವು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ, ನೋಡ್ರಿ, ಹೀಲಿಂಗ್ ಇರ್ಬೋದು, ಆರೋಗ್ಯ ಇರ್ಬೋದು, ನಿಮ್ಮ ಅಗತ್ಯತೆಗಳಿರ್ಬೋದು, ಹೊಂದ್ಕೊಬೇಕು ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯ. ನೋಡ್ರಿ, ರಕ್ತ ಕುಸುಮ ರೋಗಿ, ರಕ್ತ ಸೋರ್ತಿದ್ದಂಥ ಆ ಮಹಿಳೆ ಯೇಸುವಿನ ಅಂಚನ್ನು ಮುಟ್ಟಿದ್ರು ಸರಿ, ನಾನು ಗುಣ ಆಗ್ತೇನೆ ನಂಬಿಕೆಯಲ್ಲಿ ಅನೇಕ ಜನಗಳ ಗುಂಪಿನ ಮಧ್ಯದಲ್ಲಿ ಬಂದು ಯೇಸುವನ್ನು ಮುಟ್ಟೋದನ್ನು ನೋಡ್ತೇವೆ. ಹಾಲೆಲೂಯ. ಮುಟ್ಟಾಗಿ ಅದ್ಭುತ ಆಯ್ತು. ತನ್ನಿಂದ ಏನೋ ಒಂದು ಶಕ್ತಿ ಹರಿಯೋದು ಯೇಸುವಿಗೆ ಗೊತ್ತಾಯಿತು. ಅಲ್ಲಿ ರೋಗ ಸೌಖ್ಯ ಉಂಟಾಗಿದ್ದು ನೋಡ್ತೇವೆ. ಅನೇಕ ಸಂಗತಿಗಳು ನಾವು ನಿಮ್ಗೆ ಹೇಳ್ಬೋದು, ಅನೇಕ ಸಂಗತಿಗಳು. ಓಕೆ, ಹೀಲಿಂಗ್ ಬಗ್ಗೆ ನಿಮ್ಗೆ ಅನೇಕ ಸಂಗತಿಗಳು ಹೇಳ್ಬೋದು. ಓಕೆ,
ದೇವರು ಗುಣ ಮಾಡ್ತಾರೆ. ಗುಣ ಮಾಡ್ತಾರೆ. ಯಾಕೆ ನೀವು ಪ್ರಾರ್ಥನೆ ಮಾಡಿರಿ, ನಂಬಿಕೆಯಿಂದ ಅನೇಕ ಸಂದರ್ಭಗಳು ಏನಾಗುತ್ತೆ ಅಂತ ಹೇಳಿದ್ರೆ ಇದಾಗುತ್ತಾ ಅಂತ ಕ್ವಶನ್ ರೈಸ್ ಆಗುತ್ತೆ. ಆದರೆ ಅದ್ರ ಬಗ್ಗೆ ಆ ಸಂಶಯ ಬೇಡ. ನಿಮ್ಮ ಕರ್ತವ್ಯ ಏನು ನೀವು ಮಾಡ್ರಿ, ಮಿಕ್ಕಿದ್ದನ್ನು ದೇವ್ರು ಮಾಡ್ತಾರೆ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಸ್ವಂತ ಬಲ ಆಗಲಿ ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ನಾವು ಅದನ್ನು ತಲೆಗೆ ಹಾಕ್ಳಕ್ಕೆ ಹೋಗ್ಬಾರ್ದು. ಯೇಸುವೆ ನೀವು ಮಾಡ್ತೀರಾ ಅಂತೇಳಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಬಂದ್ಬಿಡ್ಬೇಕಷ್ಟೇ. ಅಷ್ಟೇ ಮಾಡಬೇಕಾಗಿರುವಂಥದ್ದು. ನೋಡ್ರಿ, ಅನೇಕರು ಅದ್ಭುತಗಳನ್ನ ಹೊಂದ್ಕೊಳ್ತಾರೆ. ಅನೇಕ ಟೆಸ್ಟಿಮನೀಸ್ಗಳನ್ನ ಕೇಳ್ತೇವೆ. ಯಾರು ಹೊಂದ್ಕೊಳ್ಳೋರು? ಯಾರು? ಎಲ್ಲ ಹೊಸ ಬಿಲೀವರ್ಗಳು. ಅವ್ರಿಗೆ ಯಾರಿಗೂ ಯೇಸು ಬಗ್ಗೆ ಗೊತ್ತು. ಅವ್ರಿಗೆ ಯೇಸು ಗುಣ ಮಾಡ್ತಾರೆ ಅಷ್ಟು ಕೇಳ್ಕೊಂಡಿರ್ತಾರೆ, ಇದು ಮಾಡ್ತಾರೆ. ಅಷ್ಟು ಬಿಟ್ಟರೆ ಅವ್ರಿಗೆ ಬೇರೆ ಬೈಬಲ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅವ್ರು ಯೇಸು ಬಗ್ಗೆ ಕೇಳಿರ್ತಾರೆ. ಹಲ್ಲೆಲೂಯಾ. ಅಷ್ಟೇ ಸಾಕು. ವೆರಿ ಸಿಂಪಲ್ ಫೇತ್, ಸರಳ ನಂಬಿಕೆ ಸಾಕು ನಮ್ಮನ್ನು ಗುಣಪಡಿಸೋದಕ್ಕೆ.